ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Please release both the hands and rub both the palms. And namaste everyone. Namaste. ಎಲ್ಲರಿಗೂ ನಮಸ್ತೆ. There's one particular story which I have to tell you. It is regarding ಓಂ the thought, ಶಾಂತಿ. how thoughts affect us, or how thoughts affect our body, and what are we supposed to do, how are we supposed to think. ಅನ್ನೋದಕ್ಕೆ I am going to tell you one story, and the story goes like this. ಸಾಮಾನ್ಯವಾಗಿ ಊರಿನ ಹೊರಗಡೆ ಔಟ್ಸೈಡ್, ಊರಿನ ಹೊರಗಡೆ ಆಲದ ಮರ ಇರುತ್ತೆ, ಪೀಪಲ್ ಟ್ರೀ ಇರುತ್ತೆ, ಅದ್ರ ಕೆಳಗಡೆ ಈ ನಾಗದೇವತೆಗಳ ಕಲ್ಲುಗಳೆಲ್ಲ ಇರುತ್ತೆ. ಅಂಡ್ ಅಲ್ಲಿ ಒಂಥರ ಕಟ್ಟೆ ತರ ಇರುತ್ತೆ. ಅಲ್ಲಿ ಈವ್ನಿಂಗ್ ಎಲ್ಲರೂ ಕೂತ್ಕೊಳ್ತಾರೆ, ಸುಮಾರು ಜನ ಕೂತ್ಕೊಳ್ತಾರೆ ಅರಳಿಕಟ್ಟೆ ಚರ್ಚೆ ಮಾಡ್ಲಿಕ್ಕೆ. ಥ್ಯಾಂಕ್ ಯು ದೇವ್ರೆ, ಅರಳಿಕಟ್ಟೆ. ಅಂಡ್ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ, ಏನಾದ್ರು ಸಂಜೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಕೂತ್ಕೊಳ್ತಾರೆ. ಸೊ ಅದ್ರ ಹತ್ರ ಒಂದು ಹುತ್ತ ಇರುತ್ತೆ. ಹುತ್ತದಲ್ಲಿ ಒಂದು ಹಾವು ನೆಲೆಸಿರುತ್ತೆ. ಅಂಡ್ ದಿಸ್ ಇಸ್ ಅನ್ ಅನ್ಲೈಕ್ಲಿ ಜೋಡಿ. ಒಂದು ರ್ಯಾಟ್ ಮತ್ತೆ ಒಂದು ಹಾವು. ಇದು ದೊಡ್ಡ ಹಾವು, ಹೆಬ್ಬಾವು ಅಲ್ಲ, ಸಾರಿ, ವಾಟ್ ಇಸ್ ಇಟ್ ಕಾಲ್ಡ್, ನಾಗರ ಹಾವು. ಮತ್ತೆ ಅದು ಇನ್ನೊಂದು ರ್ಯಾಟಿನ ಒಂದು ಮನೆ ಇರುತ್ತೆ, ಬಿಲ ಇರುತ್ತೆ. ಸೊ ಅನ್ಯೂಶುವಲಿ ದೇ ಬೋತ್ ಆರ್ ಫ್ರೆಂಡ್ಸ್, ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ಎಲ್ಲ ಫ್ರೆಂಡ್ಸ್ ತರ ಇವರು ಅವಾಗ ಮೀಟ್ ಮಾಡ್ತಾ ಇರ್ತಾರೆ. ಒಂದ್ ದಿವಸ ದ ರ್ಯಾಟ್ ಸೇಸ್ ದಟ್ ಐ ಆಮ್ ವೆರಿ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗರ್ ದೆನ್ ಯು ಅಂತ. ಅದಕ್ಕೆ ಆ ಸ್ನೇಕ್ ಹೇಳುತ್ತೆ, ನಾಗರಾವು, ನಿನಗೆ ಒಂದೇ ಏಟಲ್ಲಿ ನಾನು ಗುಳುಮ್ ಮಾಡ್ಬೋದು ಅಂತ ಹೇಳುತ್ತೆ. ಸೊ ದಟ್ ವಿಲ್ ಶೋ ಹೂ ಇಸ್ ಪವರ್ಫುಲ್ ಅಂತ. ಸೊ ರ್ಯಾಟ್ ಟೆಲ್ಸ್, ನನ್ನ ಮೇಲೆ ನಿಮ್ಮ ಶಕ್ತಿ ತೋರ್ಸೋದು ಬೇಡಪ್ಪ, ಇಲ್ಲಿ ಅರಳಿಕಟ್ಟೆಗೆ ಬರ್ತಾರೆ ನೋಡಿ, ಅವರು ಕೂತ್ಕೊಳ್ತಾರೆ, ಎಲ್ಲ ಅಲ್ಲಿ ಬಂದು ಹರಟೆ ಹೊಡಿತಾರೆ, ಕೆಲವು ಸೋಮಾರಿಗಳು ಸುಮ್ಮನೆ ಕೂತ್ಕೊಳ್ತಾರೆ, ಟೈಮ್ ಪಾಸ್ ಮಾಡ್ತಾರೆ, ಅವ್ರ ಮೇಲೆ ತೋರ್ಸೋಣ ಅಂತ ಹೇಳ್ತಾರೆ. ಸೊ ಓಕೆ, ಅಗ್ರಿ ಮಾಡ್ತಾರೆ. ಬಟ್ ದ ಕಂಡೀಷನ್ ಇಸ್ ಹೇಗೆ ಅಂದ್ರೆ, ಸೊ ಇವರು ಯಾರು ಹತ್ರ ಇದ್ದಾರೆ, ಆಕ್ಸೆಸಿಬಲ್ ಇದ್ದಾರೆ, ಅವರಿಗೆ ಕಚ್ಬಿಟ್ಟು ಅವರು ಸುರು ಅಂತ ಹೋಗ್ಬೇಕು ಕಾಣದೆ, ಇನ್ನೊಬ್ರು ಅಲ್ಲಿ ಕಾಣೋ ತರ ನಿಂತ್ಕೋಬೇಕು, ಆತರ. ಸೊ ದ ಕಂಡೀಷನ್ ಇಸ್ ದಟ್. ಸೊ ಅದಕ್ಕೆ ಓಕೆ ಅಂತ ಹಾವು ಒಪ್ಕೊಳತ್ತೆ. ಸೊ ಹಾವು ಹೇಳತ್ತೆ, ನಾನ್ ಮೊದಲು ಟ್ರೈ ಮಾಡ್ತೀನಿ, ಐ ವಿಲ್ ಶೋ ಯು ಮೈ ಪವರ್ ಅಂತ ಹೇಳತ್ತೆ. ಸೊ ಓಕೆ ಅಂತ ರ್ಯಾಟ್ ಹೇಳತ್ತೆ. ಸೊ ಹಾವು ಏನ್ ಮಾಡುತ್ತೆ ಅಂದ್ರೆ, ಒಂದ್ ದಿವಸ ಸಂಜೆ ಅಲ್ಲಿ ತುದಿಯಲ್ಲಿ ಕೂತಿರ್ತಕ್ಕಂತ ಒಬ್ಬ ವ್ಯಕ್ತಿಯನ್ನ ವಿಷ ಎಲ್ಲ ಸೇರಿಸ್ಕೊಂಡು ಜೋರಾಗಿ ಕಚ್ಬಿಟ್ಟು ಸುರು ಅಂತ ಹೋಗುತ್ತೆ. ಆ ರ್ಯಾಟ್ ಅಲ್ಲಿ ಕಾಣೋ ತರ ನಿಂತ್ಕೊಳತ್ತೆ. ಆ ಮನುಷ್ಯ ನೋಡ್ತಾನೆ, ಏನೋ ಕಚ್ಚಿದೆ ಅಂತ. ನೋಡ್ತಾನೆ, ಇಲಿ ಕಚ್ಚಿದೆ ಅಂದ್ಬಿಟ್ಟು ಕಾಲಿಗೆ ಸುಮ್ನೆ ಹೀಗೆ 1-2 ಸಲ ಹೊಡೆದ್ಬಿಟ್ಟು
ಏನೋ ಒಂದ್ ಸ್ವಲ್ಪ ರಕ್ತ ಬಂದಿದೆ, ಅದನ್ನ ಒರೆಸ್ಬಿಟ್ಟು ಆರಾಮವಾಗಿ ಇರ್ತಾನೆ, ಏನೂ ಆಗಲ್ಲ. ಅವತ್ತು ಸಂಜೆ ಮತ್ತೆ ರ್ಯಾಟ್ ಮತ್ತೆ ನಾಗರಾವು ಸೇರ್ಕೊಂಡಾಗ ನಾಗರಾವು ಹೇಳುತ್ತೆ, ಏನಪ್ಪ ಇದು ಫುಲ್ ವಿಷ ಹಾಕಿ ನಾನು ಕಚ್ಚಿದ್ನಲ್ಲ, ಅವ್ನು ಸಾಯ್ಲೇ ಇಲ್ಲ ಅಂತ. ರ್ಯಾಟ್ ಹೇಳ್ತಾನೆ, ನಾಳೆ ನಾನ್ ಕಚ್ತೀನಿ ಮತ್ತೆ ಓಡೋಗ್ತೀನಿ, ನೀನ್ ಕಾಣೋ ತರ ನಿಂತ್ಕೋ ಅಂತ. ಓಕೆ ಅಂತ. ನೆಕ್ಸ್ಟ್ ಡೇ ಏನಾಗತ್ತೆ, ರ್ಯಾಟ್ ಯಾವ್ದೋ ಇನ್ನೊಬ್ಬನಿಗೆ, ಅದೇ ವ್ಯಕ್ತಿಗೆ ಅಲ್ಲ, ಇನ್ನೊಬ್ಬನಿಗೆ ಕಚ್ಚಿ ಸುರು ಅಂತ ಓಡೋಗ್ಬಿಡುತ್ತೆ. ಅವನು ತಿರುಗಿ ನೋಡ್ತಾನೆ, ಏನಪ್ಪ ಕಚ್ಚಿದೆ ಅಂತ. ಅಲ್ಲಿ ಹಾವು ನಿಂತಿರುತ್ತೆ. ಹಾವು ಕಚ್ತು ಅಂತ ಅಲ್ಲಿಂದ ಎದ್ದು ಕೂಗಿ ಓಡಿ 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 ಅರ್ಧಕ್ಕೆ ಬಿದ್ದು, ಹಾಗೆ ಬಾಯಿಯಿಂದ ಮೂಗಿಂದ ಎಲ್ಲ ರಕ್ತ ಎಲ್ಲ ಹೊರಗಡೆ ಬಂದು ನೊರೆ ಎಲ್ಲ ಬಂದು ಅಲ್ಲೇ ಸಾಯ್ತಾನೆ. ನಾವು ಹೌ ಡಿಡ್ ಹಿ ಡೈ? ರ್ಯಾಟ್ ಕಚ್ಚಿ ಓಡೋಯ್ತು, ಹಾವು ನಿಂತಿತ್ತು ಕಾಣೋ ತರ. ಪ್ಯಾನಿಕ್ Because of fear. Panic ಆಗಿದ್ದು. ಮನಸ್ಸು part. ಮನಸ್ಸು. Yes. ಸೊ ಹಾವು ಕಚ್ತು ಅಂತ ಹೆದರಿಕೆಯಿಂದ ಅವ ಸತ್ತ. ಹಾವು ಕಚ್ಚಿಲ್ಲ, ರ್ಯಾಟ್ ಕಚ್ಚಿತ್ತು. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ ಸಣ್ಣ ಪುಟ್ಟ ಘಟನೆಗಳು, ಸಣ್ಣ ಪುಟ್ಟ ವಿಷಯಗಳಿರುತ್ತೆ. ಅದನ್ನ ನಾವು ಹೇಗೆ ತಗೊಳ್ತೀವಿ. ದೊಡ್ಡದಾಗಿ ತಗೊಂಡ್ರೆ ದ ಎಫೆಕ್ಟ್ ವಿಲ್ ಬಿ ಬಿಗ್. ಚಿಕ್ಕದಾಗಿ ತಗೊಂಡ್ರೆ ಯಾವುದೇ ತರದ ಎಫೆಕ್ಟ್ ಇರಲ್ಲ. ಎವ್ರಿಥಿಂಗ್ ಇಸ್ ದ ಪ್ಲೇ ಆಫ್ ದ ಮೈಂಡ್, ಅಥವಾ ನಮ್ಮ ಥಾಟ್ ಪ್ರೋಸೆಸ್ ಮೇಲೆ ನಾವು ಹೇಗೆ ಫೋಕಸ್ ಮಾಡ್ಲಿಕ್ಕಾಗತ್ತೆ, ಹೇಗೆ ಕಂಟ್ರೋಲ್ ಮಾಡ್ತೀವಿ, ಯಾವ ತರದಲ್ಲಿ ನಾವು ಸಂಕಲ್ಪ ಕ್ರಿಯೇಟ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ದಿಸ್ ಈಸ್ ದ ಆಕ್ಚುಯಲ್. ಓಕೆ, ಎಸ್ ಸರ್, ಯು ಆರ್ ಅಬೌಟ್ ಟು ಆಸ್ಕ್ ಸಮಥಿಂಗ್. ಸೊ yes, you missed the story, Devre. Already one story is over. Yenama? Yes, sir? Placebo effect, alla? It is not, okay, you can put it the reverse placebo effect. Reverse placebo effect andre, placebo effect is for good things. Example for placebo effect andre, ನಮ್ಮ ಮಕ್ಕಳಲ್ಲಿ ಎಕ್ಸಾಂಪಲ್, ಡಾಕ್ಟರ್ ಮುಖ ನೋಡಿದ್ರೇನೆ ಹುಷಾರಾಗ್ಬಿಡ್ತಾರೆ, ಗುಣ ಆಗ್ಬಿಡ್ತಾರೆ. ಡಾಕ್ಟರ್ ಮುಟ್ಟಿದ್ರೆ ಸಾಕು ಗುಣ ಆಗ್ತಾರೆ. ಕೆಲವರು ಇದ್ದಾರೆ, ಈಗಲೂ ಇದ್ದಾರೆ, ಅವ್ರಿಗೆ ಇಂಜೆಕ್ಷನ್ ಕೊಟ್ರೇನೆ ಗುಣ ಆಗೋದು. ಡಾಕ್ಟರ್ ಔಷಧಿ ಕೊಟ್ರೇನೆ ಗುಣ ಆಗೋದು. ಡಿಸ್ಟಿಲ್ ವಾಟರ್ ಕೊಡ್ಲಿ ಇಂಜೆಕ್ಷನ್, ಅವ್ರು ಗುಣ ಆಗ್ಬಿಡ್ತಾರೆ. ದಟ್ ಈಸ್ ಪ್ಲೇಸಿಬೋ. ಡಾಕ್ಟರ್ ಅಂದ್ರೆ ಬಹಳ ಇಷ್ಟ ಕೆಲವರಿಗೆ, ಕೆಲವರಿಗೆ ಇನ್ಯಾರ ಅಂದ್ರೆ ಇಷ್ಟ. ಸೊ ಹಾಗೆ ಸೊ ಡಾಕ್ಟರ್ ಅಂದ್ರೆ ಬಹಳ ಜನರಿಗೆ ಇಷ್ಟ. ಓಕೆ ದೇವ್ರೆ. ನಾವು ಬೇರೆ ಅನಿಮಲ್ಸ್ ನೆಲ್ಲ ಕಿಲ್ ಮಾಡಿರ್ತೀವಿ, ಆದ್ರೆ ಸರ್ಪದೋಷ ಮಾತ್ರ, ಅಂದ್ರೆ ಹಾವು ಸಾಯಿಸಿದಕ್ ಮಾತ್ರ ಸರ್ಪದೋಷ ಬಂದಿರತ್ತಲ್ಲ, ಹೇಗೆ ಬೇರೆದ್ ಬರೋದಿಲ್ವಾ ಬೇರೆ ಅನಿಮಲ್ಸ್? ಬರುತ್ತೆ. ಎಲ್ಲದಕ್ಕೂ ಎಲ್ಲಾ ದೋಷಗಳು ಇದೆ. ಎಲ್ಲ ನವಗ್ರಹಗಳಲ್ಲಿ ಒಂದೊಂದು ಗ್ರಹಕ್ಕೆ ಒಂದೊಂದು ಬಾಡಿ ಪಾರ್ಟ್ ಇದೆ, ಒಂದೊಂದು ರಾಶಿ ಇದೆ, ಒಂದೊಂದು ರಾಶಿ ಒಂದೊಂದಿಲ್ಲ, ಸಾರಿ, ಅಂದ್ರೆ ಅವರ ಸ್ವರಾಶಿ ಒಂದೊಂದಿದೆ, ಮತ್ತೆ ಆನಿಮಲ್ಸ್ ಸಹ ಇದೆ. ಸೊ ಆ ದೋಷ ಅಂದ್ರೆ, ಈಗ ನೀವು ಎಕ್ಸಾಂಪಲ್ ಸೊಳ್ಳೆ, ಎಕ್ಸಾಂಪಲ್ ಇರುವೆ, ಎಕ್ಸಾಂಪಲ್ ಇನ್ಸೆಕ್ಟ್ಸ್, ಸ್ನೇಕ್ಸ್. ಸರ್ಪ ಮಾತ್ರ ಯಾಕೆ ಇದಂತ ಪ್ರಿಡಾಮಿನೆಂಟ್ ಅಂದ್ರೆ, ದ ಎಫೆಕ್ಟ್ ಆಫ್ ಸರ್ಪದೋಷ ಇಸ್ ಮೋರ್. ಬಟ್ ಸರ್ಪದೋಷ ಹೇಳಲಿಕ್ಕೆ ಹೋದ್ರೆ, ನೀವು ಹಂಗ್ ನೋಡ್ಲಿಕ್ಕೆ ಹೋದ್ರೆ, ಸರ್ಪ ಅದರಲ್ಲಿ ಈಗ ಕನಸುಗಳು, ಡ್ರೀಮ್ಸ್ ಫಾರ್ ಇನ್ಸ್ಟೆನ್ಸ್, most of the South Indians are affected by this Sarpadosha. Most of the South Indians, especially the ones who live in the coastal region. If you study coastal region iroru, Sarpadosha jasti ide. So ee kade bandrenu, ನೀವು ಆಂಧ್ರ ಕಡೆ ಬಂದ್ರೂ there is Sarpadosha. You go wherever you want, ಸರ್ಪದ ಇದು ಜಾಸ್ತಿ ಇರುತ್ತೆ. ಏನ್ ರೀಸನ್ ಅಂತಂದ್ರೆ, ಇವರು ಮನೆಗಳು ಕಟ್ಟುವಾಗ ಅಲ್ಲಿ ಸಪೋಸ್ ಹುತ್ತ ಇದೆ, ಅಥವಾ ಅಲ್ಲಿ ಸ್ನೇಕಿನ ಮನೆ ಇದೆ, ಏನ್ ಮಾಡ್ತಾರೆ, ಮನೆ ಕಟ್ಟುವಾಗ ಮಾಡ್ತಾರೆ, ಇವ್ರ ಮನೆ ಕಟ್ತಾರೆ. ಓಕೆ, ಅದು ಇವರು ಗೃಹ ಪ್ರವೇಶ ಮಾಡುವಾಗ ಆ ಶಾಂತಿ ಈ ಶಾಂತಿ ಎಲ್ಲಾ ಶಾಂತಿ ಮಾಡ್ತಾರೆ. ಆದ್ರೆ ಆ ಶಾಂತಿಗಳು ಅಷ್ಟು ಸಾಕಾಗೋದಿಲ್ಲ, ಕ್ಷಮೆ ಇಲ್ಲ ಆ ಶಾಂತಿಯಲ್ಲಿ. ಶಾಂತಿಗಳಲ್ಲಿ ದೇ ಆಸ್ಕ್ ಫಾರ್ ಫರ್ಗಿವ್ನೆಸ್, ಎಸ್, ಬಟ್ ಹೂ ಆಸ್ಕ್ ಫಾರ್ ಫರ್ಗಿವ್ನೆಸ್? ಭಟ್ರು ಆಸ್ಕ್ ಫಾರ್ ಫರ್ಗಿವ್ನೆಸ್. ಅಲ್ಲಿ ಪೂಜಾರಿ ಪೂಜೆ ಮಾಡ್ತಾನಲ್ಲ, ಹಿ ಆಸ್ಕ್ ಫಾರ್ ಫರ್ಗಿವ್ನೆಸ್. ದ ಓನರ್ ಆಫ್ ದ ಹೌಸ್ ಡಸಂಟ್ ಇವನ್ ನೋ ದಟ್ ಇಟ್ ಈಸ್ ಮೆಂಟ್ ಫಾರ್ ಆಸ್ಕಿಂಗ್ ಫರ್ಗಿವ್ನೆಸ್. ಅವರು ಕೆಲವರು ಪುರೋಹಿತರು ಇರ್ತಾರೆ, ಹೂ ವಿಲ್ ಟೆಲ್ ದ ಮೀನಿಂಗ್. ಇದಕ್ಕೋಸ್ಕರ ಇದು ಶಾಂತಿ,
ಇದು ಮನೆ ಕಟ್ಟುವಾಗ ಎಷ್ಟೋ ಇನ್ಸೆಕ್ಟ್ಗಳ ಮನೆ ಇರುತ್ತೆ, ಇರುವೆಗಳ ಮನೆ ಇರುತ್ತೆ, ಹಾವಿನ ಮನೆ ಇರುತ್ತೆ, ಎಷ್ಟೋ ಮನೆಗಳಿದೆ. ಆ ಮನೆಗಳನ್ನ ನಾವು ಧ್ವಂಸ ಮಾಡಿ ನಮ್ಮ ಸೆಲ್ಫಿಶ್ನೆಸ್ಗೋಸ್ಕರ ನಾವು ಕಟ್ತಾ ಇದ್ದೀವಿ. ಅದಕ್ಕೋಸ್ಕರ ಅಂತ ಕೆಲವರು ಹೇಳ್ತಾರೆ. ಅದಕ್ಕೋಸ್ಕರ ಈ ಶಾಂತಿ ಅಂತ ಈ ಪಿಂಡ ಮತ್ತೆ ಅಲ್ಲಿ ಬಲಿಹರಣ, ಅಲ್ಲಿ ರಾಕ್ಷೋಗ್ನ ಹೋಮ ಅಂತ ಮಾಡ್ತಾರೆ. ಸುಮಾರಷ್ಟು ಹೋಮಗಳಿದೆ, ಅದೆಲ್ಲ ಮಾಡ್ತಾರೆ. ಅದಾದ ನಂತರ ನವಗ್ರಹ ಶಾಂತಿನೂ ಮಾಡ್ತಾರೆ. ಸೊ ಅವೆಲ್ಲ ಶಾಂತಿ ಮಾಡೋ ಕಾರಣ ಇದೆ. ವಾಸ್ತು ಶಾಂತಿನೂ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ದ ಮೇನ್ ರೀಸನ್ ಫಾರ್ ಶಾಂತಿ. ನಾವು ಎಲ್ಲಾ ಆನಿಮಲ್ಸ್ ಎಲ್ಲ ಇದಕ್ಕೂ ಇದ್ದೇ ಇದೆ ದೇವ್ರೆ. ಈಗ ಚಿಕನ್ ಹ್ಯೂಮನ್ ಬೀಯಿಂಗ್ಸ್ ಕಿಲ್, ಇಟ್ ಡಸಂಟ್ ಕಮ್ ಔಟ್ ಇನ್ ಪೇಪರ್ ಎಟ್ ಆಲ್. ಚಿಕನ್ ಗುನಿಯಾ ಆಯ್ತು ಅಂದ್ರೆ ಪೇಪರ್ ಹೆಡ್ಲೈನ್ಸ್, ಸೋ ಮೆನಿ ಪೀಪಲ್ ಡೈಡ್ ಇನ್ ಚಿಕನ್ ಗುನಿಯಾ. ಚಿಕನ್ ಸಾಯಿಸುವಾಗ ಏನು ಪೇಪರ್ ಅಲ್ಲಿ ಸುದ್ದಿ ಇಲ್ಲ. ಆದ್ರೆ ಚಿಕನ್ ಗುನಿಯಾಯಿಂದ ಸತ್ತಿದ ತಕ್ಷಣ ಪೇಪರ್ ಅಲ್ಲಿ ಸುದ್ದಿ ಬಂತೇನಮ್ಮ. ಈಗ ಬರ್ಡ್ ಫ್ಲೂ ಅಂತ ಬರ್ಡ್ಸ್ ಸಾಯಿಸ್ತಾರೆ ಸಿಕ್ಕಾಪಟ್ಟೆ, ಅದಕ್ಕೆ ಏನು ದೋಷ ಇಲ್ಲಿಲ್ವಾ. ಬರ್ಡ್ ಫ್ಲೂ ಬಂತು ಅಂದ್ರೆ ಓ ಅಂತ ಕರೀತಾರೆ. ಪಿಗ್ಸ್ ಅನ್ನ ಸಾಯಿಸ್ತಾರೆ. ಆಮೇಲೆ ದಟ್ ರಿಂಗ್ ವರ್ಮ್, ರೌಂಡ್ ವರ್ಮ್, ದಟ್ ವರ್ಮ್, ದಿಸ್ ವರ್ಮ್ ಬಂತು ಅಂದ್ರೆ ಓ ಅಂತಾರೆ. ಪಿಗ್ಸ್ ಇಂದ ಯಾವ್ದಾಗಿದ್ದು? H1N1. ಓಕೆ, Swine flu. ಸ್ವೈನ್ ಫ್ಲೂ ಅದೆಲ್ಲ ಆಗಿ ಸತ್ತಾಗ ಸ್ವೈನ್ ಫ್ಲೂ ಆಯ್ತು, ಸತ್ರು ಅಂತ ಹೇಳ್ತಾರೆ. ಇವರು ಪಿಗ್ಸ್ ಅನ್ನ ಡ್ಯಾಶ್ ಮಾಡುವಾಗ ಏನು ಇಲ್ಲ ಪಾಪ ಪಿಗ್ಸ್ಗೆ. ಡೆಂಗ್ಯೂ ಸರ್, ಡೆಂಗೂನು ಇದೆ ಡೆಂಗೂನು ಇದೆ. ಸೋ ಮೆನಿ ಥಿಂಗ್ಸ್. ಸೊ ಮಸ್ಕಿಟೋಸ್ ಸಾಯಿಸ್ತಾರೆ, ಸೊ ಮಲೇರಿಯಾ ಇಸ್ ದೇರ್, so many things are there. So it is not that you can escape from everything. ಸರ್ ನೀವು ಮಾಡ್ಬೇಕು ಅಂದ್ರೆ ಕೆಲವು ರೀತಿ ಮಾಡದೇ ಇದ್ರೆ ಜೀವನ ಮಾಡ್ಲಿಕ್ಕೆ ಆಗಲ್ವಲ್ಲ, ಕಷ್ಟ ಆಗತ್ತಲ್ಲ ಸರ್. ಅದು ಸೆಲ್ಫಿಶ್ನೆಸ್ ಅಥವಾ ಸೆಲ್ಫ್ಲೆಸ್ನೆಸ್? ಅಲ್ಲ, ನಾನು ಜೀವನ ಮಾಡ್ಬೇಕಂದ್ರೆ ಬೇರೆಯವರಿಗೆ ಸಾಯಿಸಬಾರ್ದಮ್ಮ. ನಾನು ಜೀವನ ಮಾಡ್ಬೇಕಂದ್ರೆ ಅವರಿಗೆ ಪರ್ಮಿಷನ್ ಕೇಳಿ, ಅಥವಾ ಅವರ ಒಂದು ಏನಂತಾರೆ ಅದಕ್ಕೆ, ಇನ್ ದಟ್ ವಾಸ್ತು ಹೋಮದಲ್ಲಿ ಅದು ಒಂದು ಶ್ಲೋಕನೇ ಇದೆ, ಒಂದು ದೊಡ್ಡ ಅಧ್ಯಾಯ ತರ ಮಾಡ್ತಾರೆ ಅವರು. ಇಟ್ ಈಸ್ ಲೈಕ್ ಶಾಂತಿ ಮಾಡಿದ ನಂತರ ಪರ್ಮಿಷನ್ ಕೇಳೋದು. ಈ ಜಾಗದಲ್ಲಿ ಈ ಮನೆಯವರು ಇರ್ತಾರೆ, ಸುಖ ಶಾಂತಿ ನೆಮ್ಮದಿ ಪ್ರೀತಿಯಿಂದ ಬಾಳಲಿ, ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ, ಎಲ್ಲಾ ಸುಖ ಸೌಕರ್ಯಗಳು ಅವ್ರಿಗೆ ಸಿಗ್ಲಿ, ಲಭಿಸಲಿ ಅಂತ ಒಂದು ಆಶೀರ್ವಚನನೂ ಇದೆ. ಅದು ಪ್ರಾರ್ಥನೆ ಇದರಲ್ಲಿ ಅದು ಆಸ್ಕಿಂಗ್ ಫಾರ್ ಪರ್ಮಿಷನ್. ಅಂಡ್ ನವಗ್ರಹಗಳಿಗೂ ಅಷ್ಟೇ, ಏನಾದ್ರೂ ದೋಷವಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ, ಈ ಮನೆಯವರಿಗೆ ಕಾಪಾಡಿ ಅಂತ ಒಂದು ರಕ್ಷಾ ಸ್ತೋತ್ರಗಳು ಅಂತ ಹೇಳ್ತಾರೆ ಪ್ರಾರ್ಥನೆ ಜೊತೆಗೆ. ಅದೆಲ್ಲ ಇದೆ, ಆಲ್ ದೋಸ್ ಆರ್ ದೇರ್, ಬಟ್ ನಾಟ್ ಮೆನಿ ನೋ ದ ಮೀನಿಂಗ್ ಆಫ್ ಇಟ್, ಅಲ್ವೇನಮ್ಮ? ಸೊ ದಟ್ ಈಸ್ ದ ರೀಸನ್. ಅದಕ್ಕೋಸ್ಕರ ಸಾಮಾನ್ಯವಾಗಿ ಲೈಕ್ ಏನಂತಾರೆ ಅದಕ್ಕೆ, ನೀವು ಮನೆಗಳಿಗೆ ಹೋದ್ರೆ ಅಥವಾ ಇದು ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗೇ ಆಗತ್ತೆ. ಯಾವುದೇ ರೀತಿಯಲ್ಲಿ ಯಾವುದೇ ಇನ್ಸೆಕ್ಟ್ ಆಗ್ಲಿ ಅಥವಾ ಯಾವುದೇ ಪ್ರಾಣಿ ಆಗ್ಲಿ ಮನುಷ್ಯನಿಗೆ ಹಾನಿ ಮಾಡೋದಿಲ್ಲ. ಮನುಷ್ಯ ಬೇಕಾದ್ರೆ ಹಾನಿ ಮಾಡ್ತಾರೆ. ಮನುಷ್ಯ ವಿಲ್ ಡೂ ಎವ್ರಿಥಿಂಗ್ ಫಾರ್ ಹಿಸ್ ಲಿವಿಂಗ್, ಬಟ್ ಪ್ರಾಣಿ ವಿಲ್ ನಾಟ್ ಡೂ ಎನಿಥಿಂಗ್ ಬ್ಯಾಡ್. ಓನ್ಲಿ ವೆನ್ ಇಟ್ ಈಸ್ ಹಂಗ್ರಿ ಇಟ್ ವಿಲ್ ಅಟ್ಯಾಕ್. ಓನ್ಲಿ ವೆನ್ ಇಟ್ ಈಸ್ ಚಾಲೆಂಜ್ ಇಟ್ ವಿಲ್ ಅಟ್ಯಾಕ್. ಇಲ್ಲ ಅಂದ್ರೆ ಅದು ಮಾಡೋದಿಲ್ಲ. There's one more important subtle point I wanted to tell. It was regarding puja. Oh, there was a question. Okay, one akka had asked one question. That question also I'll take up. ಈ ಪೂಜೆ ಬಗ್ಗೆ ಹೇಳಬೇಕು. ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ, ಅಥವಾ ವ್ರತ ಮಾಡ್ತೀರಾ, ಅಥವಾ ಗಣಪತಿ ಪೂಜೆ, ಯಾವುದೇ ಆಗ್ಲಿ, ಯಾವುದೇ ವ್ರತ, ಯಾವುದೇ ಪೂಜೆ, ಯಾವುದೇ ಇದು. ಸೊ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ವಿ ಗೋ ಟು ದ ಶಾಪ್ ಟು ಬಾರ್ಗೈನ್. ಅವರು 100 ರೂಪಾಯಿ 1 ಮೊಳ ಅಂದ್ರೆ ವೀಸೆ ಏನಪ್ಪಾ, ನೆನ್ನೆ 50 ರೂಪಾಯಿ ಇತ್ತು, ಇವತ್ತು 100 ರೂಪಾಯಿ ಅಂತ ಇದೆಯಾ ಅಂತ ಬಾರ್ಗೈನ್ ಮಾಡ್ತಾರೆ. ಈಗ ದೇವರು ಆ ಬಾರ್ಗೈನ್ಡ್ ಫ್ಲವರ್ಸ್ ತಗೊಂಡು ಖುಷಿ ಪಡ್ತಾರ? ಒಂದು ಕ್ವಶನ್. ಎರಡನೇದು, ದೇವರು ಫಸ್ಟ್ ಆಫ್ ಆಲ್ ಫ್ಲವರ್ಸ್ ಕೇಳ್ತಾರ? ನಿಮ್ಮ ಭಾವನೆ ಎಷ್ಟಿದೆ, ನಿಮ್ಮ ಭಕ್ತಿ ಎಷ್ಟಿದೆ, ನಿಮ್ಮ ಶ್ರದ್ಧೆ ಎಷ್ಟಿದೆ, ಅದರ ಮಾಪನ ಮಾಡ್ತಾರೆ ವಿನಃ ನೀವು ಎಷ್ಟೋ ಹಣದ್ದು ಏನದು ಆ ಒಂದು ತೋರಣ ಕಟ್ಟಿದ್ರಿ, ಅಥವಾ ಮಂಟಪ ಕಟ್ಟಿದ್ರಿ, ಅಥವಾ ಹೂವು ಹಾಕಿದ್ರಿ, ಓಕೆ, ಅದೆಲ್ಲ ಭಗವಂತ ಕೇಳೋದೇ ಇಲ್ಲ. ನಿಮ್ಮ ಭಕ್ತಿ ಮತ್ತೆ ಶ್ರದ್ಧೆ ಇಸ್ ಇಂಪಾರ್ಟೆಂಟ್ ಅಲ್ಲಿ.
ನೆಕ್ಸ್ಟ್ Correct. ನೀವು 5 ಜನ ಮುತ್ತೈದೆಯರನ್ನ Anything. ಕರಿತೀರಾ, ಎಲ್ಲಾರ್ಗು ತಾಂಬೂಲ ಕೊಡ್ಬೇಕಂತ ತೆಂಗಿನಕಾಯಿ ಇದ್ ಮಾಡ್ತೀರಾ, ತೆಂಗಿನಕಾಯಿ ಅಂಗಡಿಗೆ ಹೋಗ್ತೀರಾ, 500 ತೆಂಗಿನಕಾಯಿ ಬೇಕಪ್ಪ, ನಾಳೆ ಹಬ್ಬ ಇದೆ, 500 ಜನಕ್ಕೆ ಕರಿತಾ ಇದೀವಿ ಅಂತ. ಅವನು ಹೇಳ್ತಾನೆ, ಅಣ್ಣ ಒಂದು ತೆಂಗಿನಕಾಯಿಗೆ 20 ರೂಪಾಯಿ, ಸೊ 10,000 rupees. ಏನಪ್ಪಾ ನೀನು 500 ರೂಪಾಯಿ 500 ತೆಂಗಿನಕಾಯಿ ತಗೊಳ್ತಾ ಇದೀವಿ, ಕಮ್ಮಿ ಮಾಡಪ್ಪ ಅಂತ ಅವನ ಹತ್ರ ಹೋಗ್ಬಿಟ್ಟು ಅವನ ಹತ್ರ ಬಾರ್ಗೇನ್ ಮಾಡ್ಬಿಟ್ಟು ಬಾರ್ಗೈನ್ಡ್ ತೆಂಗಿನಕಾಯಿ ಯು ಬ್ರಿಂಗ್ ಅಂಡ್ ಯು ಗಿವ್. ದೆನ್ ಯು ಬ್ರಿಂಗ್ ಬ್ಲೌಸ್ ಪೀಸು, ಸಾರಿ ಬೀರಿ, ಆಲ್ ಡ್ರೆಸ್. ಕೆಲವರಿಗೆ ಡ್ರೆಸ್ ಬೇಕು, ಕೆಲವರಿಗೆ ಇದು ಬೇಕು. ಓಕೆ, ಅದು ಕೊಡ್ತೀರಾ. ಅದು ಕೊಟ್ಟ ನಂತರ ಅವರು ಖುಷಿಯಾಗಿದ್ರೆ ಪರವಾಗಿಲ್ಲ, ನನ್ಗೆ ಈ ಕಲರ್ ಸಿಕ್ತು, ನಿಮ್ಗೆ ಆ ಕಲರ್ ಸಿಕ್ತು, ನನಗೆ ಇದು ಬೇಕಿತ್ತು, ನನಗೆ ಅದು ಬೇಕಿತ್ತು. ದಟ್ ಆಲ್ಸೋ ದರ್ ಇಸ್ ಅ ಪ್ರಾಬ್ಲಮ್. ಸೊ ಈಗ ಯಾವ ತರ ಮನುಷ್ಯನನ್ನ ಖುಷಿ ಪಡಿಸೋದು, ಈ ತರ ಎಲ್ಲ ಮಾಡಿದಾಗ ಪೂಜೆ ಹೇಗಿರುತ್ತೆ? ವಿ ಹ್ಯಾವ್ ಟು ಥಿಂಕ್ ದೇವ್ರೆ. ಸಿ ಅಂಡ್ ಅಲ್ಲಿ ಸಾರಿ ಪರ್ಚೇಸ್ ಮಾಡುವಾಗ್ಲೂ ಅಷ್ಟೇ, ಐ ಆಮ್ ಬೈಯಿಂಗ್ 10 sarees. Okay, this is for my Kamwali, I am purchasing for 150 rupees. This is for some very important person's wife, I am purchasing it for 5,000 rupees. Now you see, all these things we are doing, yes or no? Yes, This is sir. for my best friend, she likes orange color, I'll get orange. This is Yes, for sir. someone's henty, it is yellow color, as is yellow color. See, whatever we are doing, we have to do with bhakti ಮತ್ತೆ ಶ್ರದ್ಧೆ. ಅವರಿಗೆ ನೀವು ಖುಷಿ ಪಡಿಸ್ತಾ ಇದ್ದೀರಾ, ಖುಷಿ ಪಡಿಸಿ, ಪರವಾಗಿಲ್ಲ. ಇಟ್ ಈಸ್ ಗುಡ್, ಇಟ್ ಈಸ್ ರೈಟ್ ಆನ್ ಯುವರ್ ಪಾರ್ಟ್ ಟು ಡೂ ಇಟ್. ಬಟ್ ಬಾರ್ಗೇನ್ ಆಗ್ಲಿ ಅಥವಾ ಆ ಭಗವಂತನಿಗೆ ಏನಂತಾರೆ, ಈಗ ನೀವು ನಾನು ಇಷ್ಟು ಹೂವು ತಂದು ಹಾಕಿದ್ದೀನಿ, ಒಂದು ಮೂಟೆ ಹೂವು ತಂದು ಹಾಕಿದ್ರು ಭಗವಂತನಿಗೆ ಏನೂ ಇಲ್ಲ. ಹಿ ಡಸಂಟ್ ಇವನ್ ಪಿಕ್ ಅಪ್ 1 flower ಆಫ್ ದಟ್. ಅದರ ವಾಸನೆನೂ ಅವನು ಇದ್ ಮಾಡಲ್ಲ. ಫ್ರಾಂಕ್ಲಿ ಹೇಳ್ಬೇಕಂತಂದ್ರೆ ಪಾಪ ಆ ಭಗವಂತನಿಗೆ ಮೂಗೇ ಇಲ್ಲ, ಕಣ್ಣು ಇಲ್ಲ, ಈಸ್ ನಿರಾಕಾರ. ಸರ್ ಅದಕ್ಕೆ ಹೇಳ್ತಾರಲ್ವ ಸರ್, ಸಂಪೂರ್ಣವಾಗಿ ಅಹಿಂಸಾ ಪ್ರಥಮ ನಿರಾಕಾರನಾದ ಪುಷ್ಪಂ ಅಂತ ಹೇಳ್ತಾರಲ್ಲ. ಪರಮಾತ್ಮನಿಗೆ ಏನಮ್ಮ? ಅಹಿಂಸಾ ಪ್ರಥಮ ಪುಷ್ಪಂ ಇಂದ್ರಿಯ ನಿಗ್ರಹಂ ಅಂತ ಹೇಳ್ತಾರಲ್ಲ. 8 ಪುಷ್ಪ ಹಾ, ಆದಷ್ಟು ಎಸ್ ಆದ್ರೆ ಮದೇವ್ರೆ, ಅದು ಸಾಕಂತ. ಹಾಡೆ ಇದೆ, ಶ್ಲೋಕನೇ ಇದೆ ಅದು. ಶ್ಲೋಕ ಇದೆ ಸರ್. ಎಸ್ ಸರ್, ಸರ್ ಅದರಿಂದ ಸರ್ ತೃಪ್ತಿ ಆಗ್ತಾನ ಅವನು ಭಗವಂತ ಮಾ. ಅಂತ ಹೇಳಿ. ಎಸ್ ಮಾ, ಸರ್ ಎಸ್ ಮಾ ದೇವ್ರೆ, ಹೇಳಿ ಮಾ. ಸರ್, ಮಹಾಭಾರತದ ಉಪಕಥೆನಲ್ಲಿ ಅರ್ಜುನ ಸದಾ ಶಿವನ್ ಭಕ್ತಿಗೆ ತುಂಬಾ ನಾನೇ ತುಂಬಾ ಭಕ್ತಿ ತೋರ್ಸೋದು ಅಂತ ಜಂಬ ಕೊಚ್ತಾ ಇರ್ತಾರಂತೆ, ತುಂಬಾ ಪುಷ್ಪಗಳನ್ನ ಅರ್ಪಿಸಿ ಪೂಜೆ ಮಾಡ್ತಿರ್ತೀನಿ ಅಂತ. ಆದ್ರೆ ಕೃಷ್ಣ ಹೇಳ್ತಾರಂತೆ, ನೀನಲ್ಲ ಪರಮ ಭಕ್ತ ಭೀಮ ಅಂದಾಗ, ಭೀಮ ಪೂಜೆನೆ ಮಾಡಲ್ವೆಲ್ಲ ಕೂತ್ಕೊಂಡು ಅಂದಾಗ, ಸರಿ ನಡಿ, ನಾನ್ ನಿಂಗೆ ಕೈಲಾಸ ಕರ್ಕೊಂಡ್ ಹೋಗ್ತೀನಿ, ಯಾರು ಪರಮ ಭಕ್ತರು ನೋಡೋಣ ಅಂದಾಗ, ಅಲ್ಲಿ ಬಂಡಿನಲ್ಲಿ ಇದು ನಿರ್ಮಾಲ್ಯ, ಪೂಜೆ ಮಾಡಿರೋ ನಿರ್ಮಾಲ್ಯನ ಹೊತ್ತು ಹಾಕ್ತಾ ಇರ್ತಾರಂತೆ ಜನ. ಅವಾಗ ಇದ್ಯಾರು ಇಷ್ಟು ಪೂಜೆ ಮಾಡಿರೋ ನಿರ್ಮಾಲ್ಯ ಅಂದಾಗ, ಅವಾಗ ಹೇಳ್ತಾರಂತೆ ಅಲ್ಲಿರೋ, ಅಯ್ಯೋ ಒಬ್ಬ ಭಕ್ತ ಇದಾನೆ, ಅವನು ದಿನಾ ಪೂಜೆ ಮಾಡೋದು ಅಂತ. ಆದ್ರೆ ಭೀಮ ಆಕ್ಚುಲಿ ಒಂದೇ ಒಂದ್ ಪುಷ್ಪ ಅರ್ಪಿಸ್ಬಿಟ್ಟು ಊಟ ಮಾಡುವಾಗ ಶಿವಾರ್ಪಣ ಮಸ್ತು ಅಂತ ಶಿವನ್ ಧ್ಯಾನ ಮಾಡ್ತಿರ್ತಾನಂತೆ ಅಷ್ಟೇ ಸರ್. ಆದ್ರೆ ಅದೇ ನೀವ್ ಹೇಳಿದ ಕತೆಗೆ ಇದು ಎಷ್ಟು ಕರೆಕ್ಟ್ ಆಗಿದೆ. ಜಾಸ್ತಿ ಹೂವ ಹಾಕಿದ್ರುನು ಭಕ್ತ ಅನ್ನಿಸ್ಕೊಳ್ಳಿಲ್ಲ ಅರ್ಜುನ, ಆದ್ರೆ ಜಸ್ಟ್ ನಾಮಸ್ಮರಣೆಯಿಂದ ಭಕ್ತ ಅನ್ನಿಸ್ಕೊಂಡಿದ್ ಭೀಮ. ಹೌದಮ್ಮ ದೇವ್ರೆ, ಅದಕ್ಕೆ ಮನಸಾ ಪೂಜಾ ಅಂತ ಹೇಳ್ತಾರೆ. ಮನಸ್ಸಿನ ಪೂಜೆ, ಮನಸಾ ಸೇವೆ, ಮನಸಾ ಪೂಜೆ, ಮನಸ್ಸಿನಿಂದ ಮಾಡಿರ್ತಕ್ಕಂಥ ಪೂಜೆ ಇಸ್ ಪವರ್ಫುಲ್. ಏನಮ್ಮ? ಸರ್, ಹಿಯರ್ ಐ ಹ್ಯಾವ್ ಅ ಕ್ವೆಶ್ಚನ್. ನಂಬರ್ 1, ಹೂಗಳು ಭೂಮಿ ಮೇಲೆ ಯಾಕಿದೆ ಸರ್? ನಂಬರ್ 1. ನಂಬರ್ 2, ಅಂಡ್ ಇಷ್ಟೊಂದು ಕೋಳಿಗಳು ಮತ್ತೆ ಮೇಕೆಗಳು ಮತ್ತೆ ಕುರಿಗಳ ಸಂತಾನ ಆಗ್ತಾ ಇದೆಯಲ್ಲ ಸರ್, ಇದು ನಾವೇ ಹುಟ್ಟಿಸಿ ಮಾಡ್ತಿರೋ ಕ್ರಿಯೆನೋ ಅಥವಾ ಅದು ಇರೋದು ಹಾಗೇನೋ? ಐ ಹ್ಯಾವ್ ಅ ಡೌಟ್ ದೇರ್. There are so many poultry farms, there are so many meke farms, there are so many that is pig farms. Now what does that mean? ನಾವು ಬೆಳೆಸ್ತಾ ಇರೋದು ಅದನ್ನ. ಹೌದು, ಖಂಡಿತ ಹೌದು. ಎಸ್, ಅವರಾಗೆ ಅವ್ರು ಏನಿದಿಲ್ಲ. ಓಕೆ, ಅವ್ರ ಪಾಪ್ಯುಲೇಷನ್ ಅಷ್ಟಿಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರ ಬೆಳೆಸೋದು ಸರ್. ಅಬ್ಸಲ್ಯೂಟ್ಲಿ ರೈಟ್, ನಮ್ಮ ಸ್ವಾರ್ಥಕ್ಕೋಸ್ಕರ ಬೆಳೆಸ್ತಾ ಇದೀವಿ. So it is it is absolutely not right. Okay, next coming on to hoovu ಅಷ್ಟೇ. See, flowers are there. In fact, the entire Swargaloka is filled with plants of flowers. ಘಮ ಘಮ ಒಳ್ಳೆ ಪರಿಮಳ ಕೊಡುವಂತಹ ಹೂಗಳೇ ಇದೆ. ಓಕೆ, ಅಲ್ಲಿ ಮುಳ್ಳಿಂದು ಸಮಾಚಾರವೇ ಇಲ್ಲ, ಮುಳ್ಳಿಂದು ಒಂದು ಗಿಡನೂ ಇಲ್ಲ, ಬರೀ ಹೂವಿನ ಗಿಡ, ಹೂವಿನ ಸುವಾಸನೆ ಮಾತ್ರ ಇದೆ.
So full of flowers and beautiful flowers. Okay, so hoo is something which is positive. Okay, ಹೂವಿನ ಹೂವು ಯಾಕಿದೆ? Okay, if you feel that you have to ಅರ್ಪಣೆ ಮಾಡಬೇಕು, ಹೂವು ಭಗವಂತನಿಗೆ ಅರ್ಪಣೆ ಮಾಡಿ. There is nothing wrong. If you feel that okay, ಹೂವನ್ನ ಮನೆಗೆ ತಂದ್ರೆ ಅಥವಾ ಹೂವಿನ ಗಿಡ ಮನೆ ಹತ್ರ ಇದ್ರೆ ಮನೆ ಫುಲ್ಲು ಸುವಾಸನೆ ಇರುತ್ತೆ, ಅಥವಾ ಹೂವನ್ನ ಲೈಕ್ ಲೇಡೀಸ್ ಹ್ಯಾವ್ ಅ ಹ್ಯಾಬಿಟ್ ಆಫ್ ಅಲಂಕಾರ. Okay, there is nothing wrong. Garland, nothing wrong. But ನಾನು ಹೇಳ್ತಾ ಇರೋದು, it should not be extravagant. It should not be extra either. Okay, it in a limited format is okay for everyone. When that is like, for yes, absolutely right. ಆಡಂಬರ ಅಥವಾ ತೋರಿಸುವಿಕೆ ಇದ್ದರೆ then it is not right. Otherwise it is fine. ತೋರಿಕೆ ಅವಶ್ಯಕತೆ ಇಲ್ಲ ಅಂತ ಅಲ್ವಾ? Yes, Akka. That is what I meant. I did not say that you should not at all like ಅಂತ ಹೇಳಿ. Yes, sir. So as we promised how to lead life ಅನ್ನೋದು start ಮಾಡೋಣ. Do we have any questions? Yes, one Akka had question. 1 minute, I'll take up that question. ಇದರಲ್ಲಿ ಇದೆ ಅದು. Sujay Akka, do you remember the question? Ask me or Yes, sir. do you want me to Yes, see? sir. Yes, sir, I remember. ಹೇಳಿ ಅಕ್ಕ. ಸರ್ ಅದು ಹಾಕಿದ್ರಲ್ಲ ಸರ್ ಮೆಸೇಜ್, ಯು ಗೆಟ್ ವಾಟ್ ಯು ಆರ್ ಅಂತ ಹೇಳಿದ್ ಇತ್ತಲ್ಲ ಸರ್, ಅದೊಂಚೂರು ಹೇಳಿ ಅಂತ Very good. Okay, thank you, Devare. That is what I wanted. Okay, you attract what you are. Yes, sir. Not what you want, not what you desire. So what exactly it means is, okay, let me, this is a good question, Devare. Okay, Ranu Purnima Akkanu yesterday or day before yesterday, she asked this question. Now, ಅದೆರಡನ್ನು like ಒಟ್ಟಿಗೆ ಆನ್ಸರ್ ಮಾಡ್ತೀನಿ. Now, supposingly I require peace, ನನಗೆ ಶಾಂತಿ ಬೇಕು. So you have seen in schools, primary schools, teachers, so they scream ಶಾಂತಿ ಶಾಂತಿ, ಪೀಸ್ ಪೀಸ್, ಸೈಲೆನ್ಸ್ 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 ಅಂತ ಪಾಪ ಮಕ್ಕಳ ಎದುರುಗಡೆ ಕೇನೋ ಡಸ್ಟರೋ ಹೊಡೆದು ಹೇಳ್ತಾರೆ. ಶಾಂತಿ ಇದೆಯಾ ಅಲ್ಲಿ? ಸೈಲೆಂಟ್ 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 ಅಂತ. ಸೈಲೆನ್ಸ್ ಸೈಲೆನ್ಸ್ ಸೈಲೆಂಟ್, ಸೈಲೆನ್ಸೇ ಇಲ್ಲ. Okay, now if you want silence, you have to be silent and then automatically there will be silence. Okay. So that means ನನಗೆ ಶಾಂತಿ ಬೇಕು ಅಂದ್ರೆ I should feel peaceful. I should feel that silence. Only then I'll be attracting silence in my life. I'll be attracting peace in my life. Same thing with happiness. Only when you create happiness within you, you will be attracting happiness. Yes, sir. Only when you create bliss in you, you will be attracting bliss. ಅದೇ ತರ ನೀವು ಲಕ್ಷ್ಮೀ ಪೂಜೆ ಮಾಡ್ತೀರಾ. I had to continue. One important point I want to tell. ನೀವು ಬ್ರಾಹ್ಮಣ ಸವಾಷಿನಿ ಮಾಡ್ತೀರಾ, ದಂಪತಿ ಪೂಜೆ ಮಾಡ್ತೀರಾ, ಸವಾಷಿನಿಯರ್ನ ಕೈದು ಅಂದ್ರೆ ಮುತ್ತೈದೆಯರ್ನ ಕರೆದು ಪೂಜೆ ಮಾಡ್ತೀರಾ. You feel that abundance while giving. See, Lakshmi will come to your house only when you feel abundance. If Yes, you sir. have Lakshmi andre, if you feel that Lakshmi is wealth, Lakshmi actually is knowledge. If you feel Lakshmi is wealth, if you want to enhance wealth, you feel that abundance while giving. You feel that abundance while performing puja. Now what ಕೆಲವರು ಹೇಳ್ತಾರೆ ನೋಡಮ್ಮ, you are like financially ಸ್ವಲ್ಪ ಕೆಳಗಿದ್ದೀರಾ, you do Lakshmi puja and you will be fine ಅಂತ. And that person will be performing puja thinking that he or she is financially down, and after doing puja ಏನಾಗುತ್ತೆ, They will become ಲಕ್ಷ್ಮಿ they will ಬರ್ತಾರೆ, become ಹಣ rich. ಬರುತ್ತೆ, ವೆಲ್ತಿ ಆಗ್ತಾರೆ, ರಿಚ್ ಆಗ್ತಾರೆ ಅನ್ಕೊಳ್ತಾರೆ. See, that attitude, that bhavane is important, that feeling is important. If I am already rich, automatically richness will come into my life. If I Yes, sir. have that feeling should be there. Feeling of abundance should be there. That bhav. Yes, sir. Abundance, feeling of abundance should be there when you are performing puja. If you are performing puja with lack, LACK, lack ಅಂದ್ರೆ ಈ ಒಂದು ಕಮ್ಮಿ ಇದೆ, ಆ ಒಂದು ಕಮ್ಮಿ ಇದೆ ಕೊರತೆ. ಅಂತ ಮಾಡಿದ್ರೆ ಪೂಜೆ ಏನಾಗತ್ತಮ್ಮ? ಯು ಆರ್ ಅಟ್ರಾಕ್ಟಿಂಗ್ ದಟ್ ಓನ್ಲಿ. ಪೂಜೆ ಮಾಡುವಾಗ ಕೊರತೆ. ಲಕ್ಷ್ಮಿ ಕೊರತೆನೇ ಎದುರುಗಡೆ ಆಗಿ ಉಳಿಯುತ್ತೆ. ಕೂತ್ಕೊಂಡು ಅಥವಾ ನಾರಾಯಣನ ಎದುರುಗಡೆ ಕೂತ್ಕೊಂಡು ಅಥವಾ ದುರ್ಗೆ ಎದುರುಗಡೆ ಕೂತ್ಕೊಂಡು ದಿಸ್ ಈಸ್ ಲ್ಯಾಕಿಂಗ್ ಇನ್ ಮೈ ಲೈಫ್, ಪ್ಲೀಸ್ ಫುಲ್ಫಿಲ್ ಇಟ್ ಅಂದ್ರೆ ಯು ಆರ್ ಲ್ಯಾಕಿಂಗ್. ದಟ್ ಮೀನ್ಸ್ ಯು ಆರ್ ಅಟ್ರಾಕ್ಟಿಂಗ್ ಲ್ಯಾಕ್ ಓನ್ಲಿ. If you want abundance, you attract abundance. Be abundant of that. ದಾನ ಮಾಡುವಾಗ ಖುಷಿಯಲ್ಲಿ ದಾನ ಮಾಡಿ.
Oh God, Yes, thank sir. you for giving me so much money to give dana. Thank Yes, you, sir. God, for giving me abundance of wealth. Now I can, by your grace, I can give dana of say 1,000 rupees of 2,000 rupees sari to each and every person here. Example I am giving. ನಾನು ಅಷ್ಟೇ ಅಂತ ಹೇಳ್ತಾ ಇಲ್ಲ. Even if it is a 500 rupees sari or a dress, oh God, thank you so much. You have given me so much wealth to give dana ಅಥವಾ give charity of 500 rupee dress. You have to feel that abundance, ದೇವ್ರೆ. Abundance feel ಮಾಡಿದ್ರೆ ಮಾತ್ರ you will be attracting abundance in your life. ತೃಪ್ತಿ ಅಂತಾನು ಅಂತಾರಲ್ವಾ ಸರ್ ಅದಕ್ಕೆ? Absolutely, contentment, ತೃಪ್ತಿ, ಸಂತುಷ್ಟತೆ, ಸಂತುಷ್ಟತೆ ಇರಬೇಕು ಮಾಡಿದ್ರಲ್ಲಿ. So that we should attract. If you want to attract anything in life, be that. ಸುಜಯ ಅರ್ಥ ಆಯ್ತಲ್ಲಮ್ಮ? You have to be that. Yes, sir. Thank you. You Yes, sir. be that. Self contentment ಅಂತ ಹೋಗ್ಬೋದು. ಮಾಡೋ ಕೆಲಸದಲ್ಲಿ ತೃಪ್ತಿ ಇರ್ಬೇಕು ಸರ್, ಅವಾಗ ಒಳ್ಳೇದಾಗತ್ತೆ. Absolutely right, but you have to feel. The feeling should be there. ಅದೇ ಫೀಲಿಂಗ್ ಬರ್ಬೇಕು, ತೃಪ್ತಿ ಇದೆ ಅಂತ ಭಾವನೆ ಇರ್ಬೇಕು ನಮಗೆ. Yes, akka. Okay, so this is most important. So I'll just give you a tip. Meditation. So meditation, there are some steps to ಹೇಗೆ meditation ಮಾಡೋದು ಅಂತ. So I'll tell you how a meditation is to be done. Step by step process of meditation. ಅದೇ ಸ್ಟೆಪ್ ಬೈ ಸ್ಟೆಪ್ ಅನ್ನ ನೀವು ಪೂಜೆಗೆ ಯೂಸ್ ಮಾಡಿ ನಿಮಗೆ ಫಲಿಸತ್ತೆ. ಇನ್ನೊಂದು, ನೀವು ಪೂಜೆ ಮಾಡುವಾಗ ಚೈತನ್ಯ ದೇವಿ ದೇವತೆಯ ಪೂಜೆ ಮಾಡಿ, ನಾಟ್ ವಿಗ್ರಹವನ್ನ ಪೂಜೆ ಮಾಡಿ. ನೀವು ಹೂ ಇಡುವಾಗ ಚೈತನ್ಯವಾದ ದೇವಿ ದೇವತೆಗೆ ನಾನು ಇಡ್ತಾ ಇದ್ದೀನಿ. ಈಗ ನೀವು ಯಾರೋ ಬರ್ತಾರೆ ಮನೆಗೆ, ಈಗ ರೋಸ್ ಫ್ಲವರ್ ನೀವು ಕೊಡ್ತೀರಾ ಅವ್ರಿಗೆ, ಅವ್ರು ಏನ್ ಮಾಡ್ತಾರೆ, ಎಷ್ಟ್ ಚೆನ್ನಾಗಿದೆ ಈ ರೋಸ್ ಫ್ಲವರ್ ಅಂತ ಹಾಕೊಳ್ತಾರೆ ತಮ್ಮ ತಲೆಗೆ. ಏನಮ್ಮ ಅದು? ಓಕೆ, ಜಡೆಗೆ ಮುಡ್ಕೊಳ್ಳೋದು. ಓಕೆ, ನಾವು when you are offering flower to any deity or something like that, feel that he or she is receiving it. Correct. Garland ಹಾಕುವಾಗ feel that they are receiving it. Instead ನೀವೇನ್ ಮಾಡ್ತೀರಾ ಗೊತ್ತಾ, garland ಹಾಕ್ತೀರಾ as if you are putting garland to an idol or a vigraha or a photo. Is of no use, sir. ಹೌದು, ನೀವೇ ಯೋಚನೆ ಮಾಡಿ ಅಲ್ವಾ? ಚೈತನ್ಯವಾಗಿ he or she, the deity is a living entity, a living energy ಅದು. Okay, you want to perform puja, wonderful. First take a paper, first write goal, ಯಾತಕ್ಕೋಸ್ಕರವಾಗಿ ಪೂಜೆ ಮಾಡ್ತೀರಾ. Next, preparation. What is the preparation that goes on in this puja? Okay, preparation, goal first, next preparation. Okay, then understand yourself and your family. ಇದು ಯಾತಕ್ಕೋಸ್ಕರವಾಗಿ ಅಂದ್ರೆ for ಏನಂತಾರೆ ಅದಕ್ಕೆ, like how many people are to be called, how many are to be invited, what is the budget for this. Okay, understand this thing. Next is process of the puja. Whom are you going to invite for the puja? ಅಂದ್ರೆ ಯಾವ ಪೂಜಾರಿಗೆ ಇಟ್ ಮಾಡ್ತೀರಾ, ಯಾವ process. If it is Ganapati, it has a different protocol. If it is Lakshmi, there's a different protocol. If it is Durga, there's a different protocol. If it is a Homa, there's a different protocol. So Havana, Yaga, Homa, Puja, Puraskara, Vrata, pilgrimage, everything have different protocols. So note down the process of that one by one. Process ಅಂದ್ರೆ ಗೊತ್ತಾಯ್ತಲ್ಲ ಎಲ್ಲರಿಗೂ? So after that, then comes you sit for puja with concentration. In this concentration, you have to connect with Paramatma or connect with that particular deity as if that deity is right in front of you. ನಾವೇನ್ ಮಾಡ್ತೀವಿ, ಫೋನ್ ಪಕ್ಕದಲ್ಲಿ ಇಟ್ಕೊಳ್ತೀವಿ, ಪೂಜೆಗೆ ಕೂತ್ಕೊಳ್ತೀವಿ. ಫೋನ್ ಇಲ್ಲದೆ ಪೂಜೆ ಕೂತ್ಕೊಳ್ಳೋದಿಲ್ಲ. ಆ ಪೂಜಾರರು ಫೋನ್ ಪಕ್ಕದಲ್ಲಿ ಇಟ್ಕೊಂಡೆ ಪೂಜೆಗೆ ಕೂತ್ಕೊಳ್ತಾರೆ. ಯಾಕೆಂದ್ರೆ ನಾಳೆದು ಪಾಪ ಆಚೆ ನಾಳಿದ್ದಿದೆ, ಅವ್ರದ್ದಿರುತ್ತೆ ಬಿಡಿ, ನಮ್ದು. You hand over the phone to someone very close to you, so that ಯಾರಾದ್ರೂ ಫೋನ್ ಮಾಡಿದ್ರೆ ಜಾಗ ಹೇಳ್ಬೇಕು, ರೂಟ್ ಹೇಳ್ಬೇಕಂದ್ರೆ ಅವ್ರು ಹೇಳಿ ರಿಸೀವ್ ಮಾಡ್ಲಿ ಅವರು ಅಂತ. ಹೌದು, ನಾವೇನ್ ಮಾಡ್ತೀವಿ, ಫೋನ್ ಬರುತ್ತೆ, ವಿ ಓನ್ಲಿ ಆನ್ಸರ್ ದ ಫೋನ್. ದೆನ್ ಪೂಜೆಗೆ ಬೇಕಾಗಿರೋದು ಕನೆಕ್ಷನ್, ಕಲೆಕ್ಷನ್, ಕರೆಕ್ಷನ್, ಸ್ಮೃತಿ, ಸ್ವರೂಪ. ದಿಸ್ ಇಸ್ ದ ಮೀನಿಂಗ್ ಆಫ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂದ್ರೆ ಗೊತ್ತಾಯ್ತಲ್ಲ, ಕನೆಕ್ಷನ್, collection, ಕರೆಕ್ಷನ್,
and Smriti Swarupa. There is a YouTube audio also, sir, of yours. Yes, this. Akka. Yes, Akka, it is there. Okay. Yes, Devre. Now I'll tell you how. Anta. Connection. Connecting with whom? With your deity, with the God, with the goddess, anything. Then collection. Collection from that deity, whatever is your prerequisite. Correction ಅಂದ್ರೆ ಏನು ಅಂತಂದ್ರೆ ನನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತಲ್ವಾ, ಅಲ್ಲಿ ಹೋಗದೆ ಇದ್ದು ಮತ್ತೆ I have to pinpoint or focus only on the puja, the process of the puja, the method of the puja. Okay, the ಏನಂತಾರೆ ಆ ಒಂದು ಫೀಲಿಂಗ್ ಅಲ್ಲಿ ಪೂಜೆ ಮಾಡಬೇಕು. ಏಕಾಗ್ರತೆ ಸ್ವರೂಪ ಸ್ಮೃತಿಯಲ್ಲಿ ನಾನು ಇರಬೇಕು. ಮೈ ಮೆಮೊರಿ ಶುಡ್ ಟೆಲ್ ಮಿ ದಟ್ ಐ ಆಮ್ ಸೀಟೆಡ್ ಹಿಯರ್ ಫಾರ್ ಪೂಜಾ, ವೇರಿಂಗ್ ಪೀತಾಂಬರ, ವೇರಿಂಗ್ ವಾಟ್ ದಟ್ ಐ ಹ್ಯಾವ್ ಟೇಕನ್ ಬಾತ್, ಏನಂತಾರೆ ಅದಕ್ಕೆ, ಮಡಿ ಬಟ್ಟೆಯಲ್ಲಿ ಕೂತಿದ್ದೀನಿ, ಇಲ್ಲಿ ಕೂತಿದ್ದೀನಿ ಫಾರ್ ದ ಸೇಕ್ ಆಫ್ ಪರ್ಫಾರ್ಮಿಂಗ್ ಪೂಜಾ. ಸ್ಮೃತಿ ಇರಲಿ. ಯು ಆರ್ ಸಿಟಿಂಗ್ ಆನ್ ದ ಸೀಟ್, ಮಣೆ ಮೇಲೆ ಕೂತ್ಕೊಳ್ತೀರಾ, ಇದು ಕೂತ್ಕೊಳ್ತೀರಾ, ಈಗಿನ ಕಾಲದಲ್ಲಿ ಚೇರ್ ಮೇಲೆ ಕೂತ್ಕೊಳ್ತಾರೆ. ಓಕೆ, ಇರ್ಲಿ, ಪರವಾಗಿಲ್ಲ, ದಟ್ ಈಸ್ ಅವರವರ ಒಂದು ಇದು. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಇಲ್ಲಿ ದಿಸ್ ಪಾಯಿಂಟ್. ಕಾನ್ಸಂಟ್ರೇಷನ್. What is your thought process? What is your state of mind? What is your state of being? ಸ್ಮೃತಿ ಸ್ವರೂಪ, ಮೆಮೊರಿ. ಸ್ಮೃತಿಯಲ್ಲಿ ಏನ್ ಇಟ್ಕೊಂಡು ಪೂಜೆ ಮಾಡ್ತೀರಾ? ಆ ಭಗವಂತನನ್ನ ಇಟ್ಕೊಂಡು, ಆ ಭಗವಂತನ ಪಾದ ನನ್ನ ಮುಂದೆ ಇದೆ ಅಂತ ಫೀಲ್ ಮಾಡ್ಕೊಂಡು ಪೂಜೆ ಮಾಡಿ. So this is the process. Perform this, and after that, if there is no phala, then you can question God. You have the right to question him. After performing in this order, ನಿಮಗೆ ಫಲ ಬರ್ಲಿಲ್ಲ ಅಂದ್ರೆ you have the right to question God. ನಾನು ಈ ಒಂದು ಇದರಲ್ಲಿ ಮಾಡಿಲ್ಲ, I have no right to question God. Why is it that I am doing so many Lalita Sahasranamas, so many Vishnu Sahasranamas, so many pujas and havanas? But what is the reason for whatever the state is? Okay, you got me? ಸರ್, ಏನು ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು ಅಂತಾರಲ್ಲ ಸರ್, ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿ. ಯಾವುದೇ ಯಾವುದೇ ಫಲನ ಅಪೇಕ್ಷೆ ಇಟ್ಕೊಂಡು ಮಾಡಬಾರ್ದು ಅಂತಾರಲ್ಲ ಸರ್, ಅವನಿಗೆ ಅರ್ಪಣೆ ಪೂಜೆ ಮಾಡಿದ್ರು ಭಗವಂತನಿಗೆ ಅರ್ಪಣೆ ಮಾಡಿ, ಅವಾಗ ಯಾವುದೇ ಫಲ ಅಪೇಕ್ಷೆ ಇಲ್ಲ. ಓಕೆ, ಫಲಾಪೇಕ್ಷೆ ಇಲ್ಲದೆ ಪೂಜೆ ಮಾಡಬಹುದು. ಎಸ್ ಮಾ, ಮಾಡ್ಬೇಕಲ್ವಾ ಸರ್ ಅದು ಆಕ್ಚುಲಿ? ಹಾ, ಖಂಡಿತ ಹೌದು. ಎಸ್ ಮಾ ದೇವ್ರೆ. ಸರ್, ಇವಾಗ ಕೆಲವೆಲ್ಲ ತೊಂದರೆಗಳು ಬಂದಾಗ ಇದನ್ನ ನಿವಾರಿಸು ಅಂತ ಕೇಳ್ಕೊಂಡ್ ಮಾಡ್ತೀವಲ್ಲ, ಅದು ಎಷ್ಟ್ರ ಮಟ್ಟಿಗೆ ರೈಟ್? ಅದೇ ಅಕ್ಕ, ಇಲ್ಲಿ ಗೋಲ್ ಎಸ್ ಅಕ್ಕ, ಐ ಅಂಡರ್ಸ್ಟ್ಯಾಂಡ್. ಗೋಲ್ ಇಸ್ ಯಾವ್ದೋ ತೊಂದರೆ ಬಂದಿದೆ, ಯಾವ್ದೋ ಪರಿಹಾರಕ್ಕೋಸ್ಕರ ಮಾಡ್ತಾ ಇದ್ರೆ, ಏನೋ ಶಾಂತಿ ಮಾಡ್ತಾ ಇದ್ದೀರಾ. ಇಲ್ಲಿ ಶಾಂತಿ ಅಂದಾಗ ಯು ಆರ್ ಆಸ್ಕಿಂಗ್ ಫಾರ್ ಫರ್ಗ್ಯೂನೆಸ್. ಸೊ ಇಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಮುಖ್ಯ, ನಿಮ್ಮ ಒಂದು ಪ್ರೋಸೆಸ್ ಮುಖ್ಯ. ಗೋಲ್ ಇಸ್ ಶಾಂತಿ. ಈಗ ನಿಮ್ಮ ಜೊತೆಗೆ ನಿಮ್ಮ ಮನೆ ಫ್ಯಾಮಿಲಿ ಯಾರ್ಯಾರು ಅಲ್ಲಿ ನೆರೆದಿದ್ದಾರೆ ಅವ್ರಿಗೆಲ್ಲರೂ ಅದೇ ತರ ಆಗ್ಲಿ ಅಂತ ನೀವು ಯು ಕ್ಯಾನ್ ವಿಶ್. ಓಕೆ, ಇಡೀ ಜಗತ್ತಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಸಹ ಕ್ಯಾನ್ ಯು ವಿಶ್ ದ ಸೇಮ್ ಥಿಂಗ್? ಎಸ್, ವೆರಿ ಗುಡ್. ಇಫ್ ಯು ಡೂ ದ್ಯಾಟ್, ನಿಮ್ದು ಫಲಿಸತ್ತೆ. ಈಗ ನನಗೋಸ್ಕರ ಮಾತ್ರ, ನನಗೆ ಮಾತ್ರ ಮದುವೆ ಆಗ್ಬೇಕು, ಅಥವಾ ನನಗೆ ಮಾತ್ರ ಇದಾಗ್ಬೇಕು, ಡ್ಯಾಶ್ ಡ್ಯಾಶ್ ಡ್ಯಾಶ್. ಐ ಆಮ್ ಗಿವಿಂಗ್ ಅನ್ ಎಕ್ಸಾಂಪಲ್ ದೇವ್ರೆ. ಹೌದು, ದಟ್ ಇಸ್ ಸೆಲ್ಫಿಶ್ನೆಸ್. ಯು ಹ್ಯಾವ್ ಟು ಬಿ ಸೆಲ್ಫ್ಲೆಸ್. ಸೆಲ್ಫ್ ಸೆಂಟರ್ಡ್ ಆಗಬಾರ್ದು. ಸೆಲ್ಫ್ ಸೆಂಟರ್ಡ್ ಆಗಬಾರ್ದು. ಎಸ್ ಮಾ. ಸರ್, ಇವಾಗ ಅಹಿಂಸಾ ಪರಮೋಧರ್ಮ ಅಂತ ನಾವು ಫಾಲೋ ಮಾಡೋದಿದ್ರೆ ಹೀಗೆ ನಾವು ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು. ಹಾಗೆ ಇವಾಗ ಆಕ್ಸಿಜನ್ ಸಿಗೋದು ನಮ್ಗೆ ಗಿಡಗಳಿಂದ, ಮರಗಳಿಂದ. ಸೊ ಹಾಗಾಗಿ ನಾವು ಹೂ ಕೀಳೋದ್ ಕೂಡ ತಪ್ಪಾಗತ್ತಲ್ಲ ಸರ್, ಕರೆಕ್ಟ್ ಆಗಿ ಥಿಂಕ್ ಮಾಡಿದ್ರೆ? ನಾವು 1 minute, ಹೂ ನೀವು ಕೀಳಲಿಲ್ಲ ಅಂದ್ರೆ ನೆಕ್ಸ್ಟ್ ಆ ಹೂ ಏನಾಗತ್ತಮ್ಮ? ವೇಸ್ಟ್ ಆಗತ್ತಲ್ಲ ಸರ್, ಬಾಡಿ ಹಾಗೆ ಒಣಗಿ ಬೀಳುತ್ತೆ, ಬೀಳುತ್ತೆ. Okay, you are picking up a flower and you are offering to God or whoever it is, or garland, or ನಿಮಗೋಸ್ಕರ ಇಟ್ಕೊಳ್ತೀರಾ ಅಥವಾ ನೀವು ಹಾಕೊಳ್ತೀರಾ ತಲೆಗೆ. It's okay. If you are not using that flower, what is happening to the flower? It is going to fall off. ಅಲ್ವಾ ಸರ್? ಅದು ನ್ಯಾಚುರಲ್ ಪ್ರೋಸೆಸ್ ಅಲ್ವಾ ಸರ್? ಅದು absolutely right. Now this flower plant is giving, and that is ಅದು ಆ ಫ್ಲವರ್ ಕೊಟ್ಟಿದೆ ಅಥವಾ ಫ್ರೂಟ್ ಕೊಟ್ಟಿದೆ. If you are not consuming in it, it is going to the nature. Yes. But the same thing is not with the animals. You are not eating a dead animal, which is ವೃದ್ಧಾಪ್ಯದಲ್ಲಿ ಸತ್ತ animal ತಿಂತೀರಾ? ಇಲ್ಲ.
ಇಲ್ಲ ಇಲ್ಲ. ಯಂಗ್ ಆನಿಮಲ್ ಕರ್ಕೊಂಡೋಗಿ ಡಮಾರ್ ಅಂತ ಮಾಡ್ತೀರಾ. Okay. So now you see what you are doing. A young animal which could have lived for so many more years. ಹೌದಾ ಇಲ್ವಾ? ಸೊ ಯಾವ ಯಂಗ್ ಮನುಷ್ಯನ ತಗೊಂಡ್ ಹೋಗ್ಬಿಟ್ಟು ಬಲಿ ಮಾಡಿದ್ರೆ ಏನ್ ಮಾಡ್ತೀರಮ್ಮ? Is it okay? Are you going to accept it? In case of plants and trees, you are not removing the root. You are only plucking the fruit. If you are not plucking, the fruit is going to fall. Sir, ಹಿಂದಿನ ಕಾಲದಲ್ಲಿ ಪಾಪ್ಯುಲೇಷನ್ ವಾಸ್ ಲೆಸ್. ಫ್ರೂಟ್ ಬಿದ್ದ ಮೇಲೆನೆ ತಿಂತಾ ಇದ್ರು. ಹಿಂದಿನ ಕಾಲದಲ್ಲಿ ಪಾಪ್ಯುಲೇಷನ್ ವಾಸ್ ಲೆಸ್. ಮರದಿಂದ ಫ್ರೂಟ್ ಕೆಳಗಡೆ ಬಿದ್ದ ನಂತರ ದೇ ವುಡ್ ಪಿಕ್ ಅಪ್. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ I'll mute. Sir, ಹೇಳಿಮ್ಮ, ಹೇಳಿ ಅಕ್ಕ. ರಶ್ಮಿ ಅಕ್ಕ ವಾಸ್ ಅಬೌಟ್ ಟು ಟೆಲ್ ಸಮಥಿಂಗ್. sir, green leafy vegetables, so we remove it from the root alva, sir. Even the root is Should we remove it? ಅದಕ್ಕೆ ಕೆಲವರು ಗ್ರೀನ್ ಲೀಫಿ, ಇಫ್ ಯು ಗೋ ಟು ಸಮ್ ದಿಸ್ ಥಿಂಗ್, ಕೆಲವರು ಆಶ್ರಮಗಳಲ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆರ್ ನಾಟ್ ಯೂಸ್. ಮೂಲಂಗಿ ತಿನ್ನಲ್ಲ, ಕ್ಯಾರೆಟ್ ತಿನ್ನಲ್ಲ, ಬೀಟ್ರೂಟ್ ತಿನ್ನಲ್ಲ. The ones which are root vegetables, they are not eaten. They are even brinjal is not eaten. Okay, that is for zero vibrations. ಅದು ಬಿಡಿ ನಾವು. ಓಕೆ, ರೂಟ್ ಅಲ್ಲಿ ಬರುವಂತದ್ದು ತಿನ್ನಲ್ಲ. ರೂಟ್, ನೀವು ರೂಟ್ ಇಂದ ಏನೇ ತೆಗೆದ್ರು ಅಂದ್ರೆ ಅದರ ಮುಂದಿನ ಒಂದು ಸಂತಾನ ಒಂದು ಅಥವಾ ಮುಂದಿನ ಅದರ ಇರುವಿಕೆಯನ್ನ ಇಫ್ ಯು ಆರ್ ಪ್ಲಕ್ಕಿಂಗ್ ಔಟ್, ದೆನ್ ಇಟ್ ಈಸ್ ರಾಂಗ್. Okay, so I think yes, tomorrow onwards only we'll have to start how to lead life, how to live life. So one by one step. ಏನಮ್ಮ? ಸೊಪ್ಪು ತಿನ್ಬಾರ್ದಾ ಸರ್? ಅಂದ್ರೆ ಓಕೆ, ನಾವು 1 minute. ಇಲ್ಲಿ ಸೊಪ್ಪು ಈಗ ನೀವು ನಿಮ್ಮ ಮನೇಲಿ ಬೆಳೆಸಿತೀರ ಅನ್ಕೊಳ್ಳಿ ಸೊಪ್ಪು. ಯು ಆರ್ ನಾಟ್ ಗೋಯಿಂಗ್ ಟು ಪುಲ್ ಇಟ್ ಔಟ್ ಆಫ್ ರೂಟ್. ಐ ಹ್ಯಾವ್ ಸೊಪ್ಪು ಗಿಡ ಇನ್ ಮೈ ಹೌಸ್, ಬಟ್ ಐ ಓನ್ಲಿ ಟೇಕ್ ದ ಅಪ್ಪರ್ ಲೀಫ್ ಮಾತ್ರ. ರೂಟ್ ಹಾಳು ಮಾಡಲ್ಲ. ಈಗ ಬಸಳೆ ಸೊಪ್ಪು, then that palak soppu, we only cut the leaves, fresh leaves cut ಮಾಡ್ತೀವಿ. We are still, the root ಅಲ್ಲೇ ಇರುತ್ತೆ. We are not plucking out the root. Plant ತಾನಾಗೆ ಸತ್ತರೆ, okay, see ಅದಕ್ಕೂ ಆಯಸ್ ಇರುತ್ತೆ. Okay, so ಇಲ್ಲಿ the fresh was only the leaf we are cutting, taking the permission from the plant. Now you are not asking permission from a goat that I am going to hack you. That fellow is screaming, don't kill me anta. ಹೌದು ಸರ್. We don't leave it. ಅವೆಲ್ಲ ತರಕಾರಿ ಅಂಗಡಿಯಿಂದ ತರ್ತೀವಲ್ಲ ಅಣ್ಣ, ಏನು ಕೀಳೋಕು ಮುಂಚೆ ಪರ್ಮಿಷನ್ ತಗೊಂಡಿರಲ್ಲ. Yes ಅಕ್ಕ, ಅವರು ಹೇಗೆ ಮಾಡ್ತಾರೆ ನಮಗೆ ಗೊತ್ತಿರಲ್ಲ. As you said, pesticide, insecticide, all sides of sides will be there. So we shall ask for forgiveness, offer it to God. ನೈವೇದ್ಯ ಭಗವಂತನ ಮುಂದೆ ಇಟ್ಟು ನಮ್ಮಿಂದ ಏನಾದ್ರೂ ಇದರಲ್ಲಿ ತಪ್ಪು ಇದ್ದರೆ ಪ್ಲೀಸ್ ಫಾರ್ಗಿವ್ ಅಸ್ ಅಂತ ಯು ಹ್ಯಾವ್ ಟು ಆಸ್ಕ್ ಫಾರ್ ಫಾರ್ಗಿವ್ನೆಸ್, ಅಂಡ್ ಓನ್ಲಿ ದೆನ್ ಯು ಹ್ಯಾವ್ ಟು ಪಾರ್ಟೇಕ್. ಯಾವುದೇ ಭೋಜನ ನೀವು ಮಾಡುವಾಗ, ನೀರು ಸಹ ಕುಡಿಯುವಾಗ, ಪ್ಲೀಸ್ ಆಫರ್ ಇಟ್ ಟು ಪರಮಾತ್ಮ ಅಂಡ್ ಟೆಲ್ ಇಫ್ ಎಟ್ ಆಲ್ ದೇರ್ ಇಸ್ ಅ ಮಿಸ್ಟೇಕ್ ಇನ್ ಪಾರ್ಟೇಕಿಂಗ್ ಇಟ್, ಪ್ಲೀಸ್ ಫಾರ್ಗಿವ್ ಮೀ ಅಂತ ಹೇಳ್ಬಿಟ್ಟು ಯು ಕ್ಯಾನ್. ಸರ್ ಈಗ ಅವಾಗ್ಲೇ ಡಿಸ್ಕಸ್ ಮಾಡಿದಾಗ ಈಗ ಸರ್ಪದೋಷ ಮತ್ತೆ ಬೇರೆ ಬೇರೆ ಪ್ರಾಣಿಗಳ್ದು ಹೇಳಿದ್ರಿ ಅಲ್ಲ ಸರ್ ನೀವು. ಸೊ ಇದು ಕನ್ಫ್ಯೂಷನ್ ಮೆಡಿಟೇಷನ್ ಮಾಡುವಾಗ್ಲೇ ಸರ್ಪದೋಷಕ್ಕೂ ಮಾಡ್ಬೋದು ಅಲ್ವಾ ಸರ್? ಖಂಡಿತ ಮಾಡ್ಬೋದು. ಎಸ್, ಯು ಕ್ಯಾನ್ ಡೂ ಇಟ್. ನೇಚರ್ಗೆ ಅಂತ ಹೇಳ್ತೀವಲ್ಲ ಸರ್, ಅದೆಲ್ಲ ಅದು ಬರುತ್ತೆ. ಪಂಚತತ್ವಕ್ಕೆ, ಪಂಚಭೂತಗಳಿಗೆ, ಪಂಚಭೂತ ವಿಭೂತ ಮಹಾಭೂತಗಳಿಗೆ ಮಾಡ್ತೀವಿ. ಅವೆಲ್ಲವೂ ಇನ್ಕ್ಲೂಡ್ ಆಗುತ್ತೆ. ಎಸ್ ಎಸ್ ಅಕ್ಕ. ಅಲ್ಲ ಬಟ್ ಗಿಡ ಮರ, ಎಸ್ ಅಬ್ಸಲ್ಯೂಟ್ಲಿ ರೈಟ್. ಗಿಡ ಮರ, ಪಕ್ಷಿ ಪ್ರಾಣಿ, ಜಲಚರ, ವನಚರ, ಕೇಚರ, ಭೂಚರ, everything comes in that. Yes sir. Sir, ಇಲ್ಲಿ we have less than 30 seconds. Yes sir, in this case ನಾವು ಯಾರ ಮನೆಗೂ ಹೋದ್ರುನು ತಪ್ಪು ಮಾಡಿ ಕ್ಷಮೆ ಕೇಳೋದಕ್ಕಿಂತ avoiding is easy, but how to avoid going to people's house, going to hotels, eating, then ಎಲ್ಲಾ ಕಡೆ ಒಂದು ಗೇಟ್ ಹಾಕೊಂಡಂಗ ಆಗತ್ತಲ್ವಾ ಸರ್? Okay, going to hotels is possible, but going to please come to Namaskara Mudra and 3 Omkaras.
Visualize the entire world and give Ashirwad, give blessings to the entire world. ಇಡೀ ಜಗತ್ತಿಗೆ ಇಡೀ ಬ್ರಹ್ಮಾಂಡಕ್ಕೆ ಆಶೀರ್ವಾದ ಕೊಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ.